ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹೆಚ್ಚು ಕಡಿಮೆ 3 ವರ್ಷಗಳಾಗ್ತಾ ಬಂತು. ಆದರೆ ಕಾಂಗ್ರೆಸ್ ತಾನು ಹತ್ತಿದ ಏಣಿಯನ್ನೇ ಮರೆತು ಬಿಡ್ತಾ. ಏನಿದು ಕಾಂಗ್ರೆಸ್ನ ದ್ವಂದ್ವ ನೀತಿ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, 2023ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು. ಕಾಂಗ್ರೆಸ್ 135 ಸ್ಥಾನಗಳನ್ನ ಪಡೆಯೋ ಮೂಲಕ ಪ್ರಚಂಡ ವಿಜಯವನ್ನ ಸಾಧಿಸಿತು. ಇಲ್ಲಿ ಕಾಂಗ್ರೆಸ್ ಗೆಲುವಿನ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಆದರೆ ಚುನಾವಣೆ ನಡೆದದ್ದು ಇವಿಎಂ ಮೂಲಕ, ಬ್ಯಾಲೆಟ್ ಪೇಪರ್ ಮೂಲಕವಲ್ಲ. ಎಷ್ಟಿದ್ರೂ ಕೂಡ ಕಾಂಗ್ರೆಸ್ ಇವಿಎಂ ಬಗ್ಗೆ ದ್ವಂದ್ವ ನೀತಿಯನ್ನ ಮುಂದುವರಿಸ್ತಾ ಇರೋದು ಯಾಕೆ? ಇದು ಈಗಿರುವಂತಹ ಪ್ರಶ್ನೆ. ಈ ಪ್ರಶ್ನೆ ಬರೋದಕ್ಕೆ ಕಾರಣ ನಿನ್ನೆ ವಿಧಾನಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಡಿರುವಂತಹ ಮಾತುಗಳು. ಪ್ರಿಯಾಂಕ್ ಖರ್ಗೆ, ಇವಿಎಂ ಮೇಲೆ ಜನರ ವಿಶ್ವಾಸಾರ್ಹತೆ ಕಡಿಮೆಯಾಗ್ತಾ ಇದೆ. ರಾಜಕೀಯ ಪಕ್ಷಗಳು, ತಜ್ಞರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡ್ತಾ ಇವೆ. ಆದರೆ ಚುನಾವಣಾ ಆಯೋಗ ಯಾವುದೇ ಉತ್ತರವನ್ನ ನೀಡ್ತಾ ಇಲ್ಲ. ಅಲ್ಲದೆ ಅನೇಕ ರಾಜ್ಯಗಳು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಿವೆ ಅಂತ ಹೇಳಿದ್ರು. ಇದಾದ ಮೇಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ ಕಲ್ಪಿಸೋ 2026ನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕವನ್ನ ಅಂಗೀಕರಿಸಲಾಯಿತು. ಈ ಬ್ಯಾಲೆಟ್ ಪೇಪರ್ ಹಾಗೂ ಇವಿಎಂ ಬಗ್ಗೆನೂ ಸಾಕಷ್ಟು ಚರ್ಚೆಗಳು ನಡೆದಿದೆ. ಇವೆರಡರಲ್ಲಿ ಯಾವುದು ಸಮರ್ಪಕ ಅನ್ನೋದು ಇದುವರೆಗೂ ತಿಳಿದು ಬಂದಿಲ್ಲ. ಕಾಂಗ್ರೆಸ್ಸಿಗರು ಬಿಜೆಪಿ ವೋಟ್ ಚೋರಿ ಮಾಡಿದೆ ಅಂತ ಹೇಳಿ ಆರೋಪಿಸ್ತಾರೆ. ಆದ್ರೆ ರಾಜ್ಯದಲ್ಲಿ ಇವಿಎಂ ಮೂಲಕ ನಡೆದಿರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು ಅನ್ನುವಂತಹ ಆರೋಪಗಳು ಕೇಳಿ ಬಂದಾಗ ಚುನಾವಣಾ ಆಯೋಗ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಇವಿಎಂಗಳನ್ನ ಹ್ಯಾಕ್ ಮಾಡಿ ತೋರಿಸಲು ಮುಕ್ತ ಸವಾಲನ್ನ ನೀಡಿತ್ತು. ಇವಿಎಂ ವಿರುದ್ಧ ಆರೋಪ ಮಾಡುತ್ತಿರುವವರಿಗೆ ಇದರಲ್ಲಿ ಭಾಗವಹಿಸಬಹುದಾಗಿತ್ತಲ್ವಾ? ಎಸ್, ಇಲ್ಲಿರೋ ಇನ್ನೊಂದು ವಿಚಾರ ಏನಂದ್ರೆ, ನೋಟ್ ಬ್ಯಾನ್ ಆಗಿ ಜನ ಪರದಾಡಿದ್ರು. ಕೊರೋನಾ ಬಂದು ಬೆಲೆ ಏರಿಕೆಯಾಗಿ ಜನರು ತತ್ತರಿಸಿದ್ರು. ಆಡಳಿತ ವಿರೋಧಿ ಅಲೆ ಇದ್ರು ಕೂಡ ವಿಶ್ವ ನಾಯಕ ಅಂತ ಹೇಳಿಕೊಳ್ಳುವಂತಹ ನರೇಂದ್ರ ಮೋದಿ ಮತ್ತೆ ಆಡಳಿತದ ಚುಕ್ಕಾಣಿ ಹಿಡಿದದ್ದು ಹೇಗೆ? ದಿನಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಬಗ್ಗೆ ವಿಶ್ವಾಸ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣ ಇದೆ. ನಾನು ಸಂಪೂರ್ಣವಾಗಿ ಎಲ್ಲ ಕಾರಣಗಳಿಗೂ ಹೋಗೋದಿಲ್ಲ. ಒಂದೆರಡು ಉದಾಹರಣೆಗಳನ್ನು ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಮೊದಲನೇದಾಗಿ, ಮೊನ್ನೆ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೇಟಾ ಪ್ರಕಾರ ಸಂಜೆ 5 ಗಂಟೆಗೆ ಮತದಾನ ಆಗಿದ್ದು 58.22% ಅಧ್ಯಕ್ಷರೇ. ರಾತ್ರಿ 11ವರೆಗೆ ಅದು 65.02% ಆಗುತ್ತೆ. ಫೈನಲ್ ಪರ್ಸೆಂಟೇಜ್ ಬಂದಾಗ 66.05% ಆಗುತ್ತೆ. ಅಂದರೆ ಈ 5 ತಾಸಿನಲ್ಲಿ ಸುಮಾರು 10 ಲಕ್ಷ ಅಡಿಷನಲ್ ವೋಟರ್ಸ್ ಆಗಿಬಿಡ್ತಾರೆ ಅಧ್ಯಕ್ಷರೇ. ಅದೇ ರೀತಿ ನಿಮ್ಮ ಹರಿಯಾಣ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಚುನಾವಣೆಯಲ್ಲೂ ಕೂಡ ಏನು ಮೊನ್ನೆ ನಡೆದಿತ್ತು, ಅದರಲ್ಲೂ ಕೂಡ ಹರಿಯಾಣನಲ್ಲಿ ಸಡನ್ ಇನ್ಕ್ರೀಸ್ ಬೈ 6.71% ಆ್ಯಂಡ್ ಜಮ್ಮುನಲ್ಲಿ 4.01%. ಇದನ್ನು ಪ್ರಶ್ನೆ ಮಾಡಿ ಹಲವಾರು ರಾಜಕೀಯ ಪಕ್ಷಗಳು ಕೂಡ ECI ಅವರಿಗೆ ಕೇಳಿದ್ರು. ಅದರ ಜೊತೆಗೆ ಸಾಕಷ್ಟು ತಜ್ಞರು ಕೂಡ, ಮತ್ತು NGOs, ಇದು ವೋಟ್ ಫಾರ್ ಡೆಮೋಕ್ರಸಿ ಇರ್ಬೋದು, ADF ಅವರು ಇರ್ಬೋದು, ಹಲವಾರು ಸಂಸ್ಥೆಗಳು ಕೂಡ ಇದನ್ನು ECI ಪ್ರಶ್ನೆ ಮಾಡಿದ್ರೆ ECI ಅವರ ಹತ್ರ ಯಾವುದೇ ರೀತಿಯಾದಂಥ ಉತ್ತರ ಇಲ್ಲ ಅಧ್ಯಕ್ಷ. ಈ ಸಿಟಿಸನ್ ಕಮಿಷನ್ ಆಫ್ ಎಲೆಕ್ಷನ್ಸ್ ಇರ್ಬೋದು, ವೋಟ್ ಫಾರ್ ಡೆಮೋಕ್ರಸಿ ಇರ್ಬೋದು, ಹಲವಾರು ಬಾರಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ
ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಯಾವುದೇ ಸಮರ್ಪಕವಾದಂಥ ಉತ್ತರ ಬಂದಿಲ್ಲ ಅಧ್ಯಕ್ಷ. ಮತ್ತು ಇತ್ತೀಚೆಗೆ VVPAT ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಚರ್ಚೆ ಆಗಿದೆ. 100% ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ, EVM ಬದಲಾಗಿ ನಮ್ಮ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ. ಬಾಯ್ ಬಿಟ್ರೆ EVM ಪರವಾಗಿ ಮಾತಾಡೋ ಇವರು EVM ಹ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಫಾದರ್ ಕಂಟ್ರಿ ಇಸ್ರೇಲಿಂದ ಏನಾದರೂ ಹೆಲ್ಪ್ ಪಡ್ಕೊಂಡು ಚುನಾವಣೆಯನ್ನ ಗೆದ್ರಾ ಅನ್ನುವಂಥ ಸಂಶಯನೂ ಬರುತ್ತೆ. ಒಟ್ನಲ್ಲಿ EVM ಬಗ್ಗೆ ಸಾಕಷ್ಟು ಆರೋಪಗಳಿವೆ. ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.